ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾವು ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದಿರುತ್ತೆ. ಸೊ ನೋಡಿ, ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಮ್ಮ ವಿಗೂ ಕೂಡ ಕಚ್ಚೆ ಪಂಚೆ ಹಾಕಿದ್ದೆ ಇವತ್ತು. ಸೊ ನೋಡಿ, ಇಷ್ಟ ಆಗುತ್ತೆ. ನಾನು ಸೀರೆ ಉಟ್ಕೊಂಡಿದ್ದೀನಿ. ಈಗ ಸಂಜೆ ಆಯಿತು, ಮನೆಗೆ ಅರ್ಶಿನ ಕುಂಕುಮಕ್ಕೆ ನಮ್ಮ ಬಿಲ್ಡಿಂಗ್ ಅವರೆಲ್ಲ ಬರ್ತಾರೆ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ನೋಡಿ, ವ್ಲಾಗ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೀನೇನಾದ್ರು ಹೇಳು, ಶುಭಾಶಯಗಳು ಹೇಳು. ಹೌದು, ಸ್ವಲ್ಪ ವಿಡಿಯೋ ಆಗೋದು, ಬಟ್ ಆದ್ರೂ ಸುನಿ ಕಡೆಯಿಂದ ವಿಶ್ ಮಾಡಿಸ್ತೀನಿ ಕನ್ನಡದಲ್ಲಿಯೇ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫುಲ್ ಎಲ್ಲ ಮಿಕ್ಸು. ಸರಿ ಆಯಿತು, ಬ್ಲಾಗ್ನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ನಿಗೆ ಹಿಂಸೆ ಆಗ್ತಾಯಿತ್ತು, ಬೆಳಗ್ಗೆಯಿಂದ ಕಚ್ಚೆ ಪಂಚೆ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಸುನಿ ಈಗ ಹೋಗಿ ಚೇಂಜ್ ಮಾಡ್ಕೊಂಬಂದರು. ನನ್ನ ಬ್ಲೌಸ್ ವರ್ಕ್ ಅವ್ನಿಗೆ ಸ್ವಲ್ಪ ಚುಚ್ಚೋ ಥರ ಇದೆ, ಹಾಗಾಗಿ ಸ್ವಲ್ಪ ಚುಚ್ಚುತ್ತೇನೋ ಅಂದ್ಬಿಟ್ಟು ನಾನು ಜಾಸ್ತಿ ಎತ್ಕೊಂಡಿಲ್ಲ. ನಮ್ಮನ ಮನೆಯಲ್ಲ ಎತ್ಕೊಂಡ್ಬಿಟ್ಟೆ. ಆಮೇಲೆ ನೋಡ್ಕೊಂಡೆ, ಅಯ್ಯೋ ಒಂದು ಕಡೆ ಗೀಚ್ಕೊಂಡ್ಬಿಟ್ಟಿದ್ದು ಕೈ ಹತ್ರ, ಚುಚ್ತಾ ಇರ್ಬೋದು ಮೇ ಬಿ ಅವ್ನಿಗೆ ಸ್ವಲ್ಪ ಅಂತ ಅಂದ್ಕೊಂಡೆ. ಇದೊಂದು ಸ್ವಲ್ಪ ಇನ್ನೂ ಸ್ಟ್ರೈಟ್ ಆಗಿಲ್ಲ, ಅದು ಹಾಕ್ಕೊಳ್ತಾ ಸ್ಟ್ರೈಟ್ ಆಗುತ್ತೆ ಅಂತ. ಆ್ಯಂಡ್ ನನ್ನ ಸ್ಯಾರಿ ಕೂಡ ನಿಮಗೆ ಇವತ್ತು ತೋರಿಸ್ತೀನಿ. ನಿಮಗೆ ರಿವರ್ಸಲ್ಲಿ ಕಾಣಿಸ್ಬೋದು, ಸೆಲ್ಫಿ ಕ್ಯಾಮ್ರಾ ಹಾಗಾಗಿ. ಆ್ಯಂಡ್ ಪ್ರಿಟಿ ರೆಡ್ ಸ್ಯಾರಿಗೆ ಗ್ರೀನ್ ಬ್ಲೌಸ್. ಹೆಂಗಿದೆ ಅಭಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನನ್ನ ಫ್ರೆಂಡ್ ಸ್ನೇಹ ಡ್ರೇಪ್ ಮಾಡಿಕೊಟ್ಲು. ಸ್ನೇಹ ಮನೆಗೆ ಹೋಗಿದ್ದೆ ನಾನು. ಹಾಂ ಅಭಿ, ಸ್ನೇಹ ಮನೆಗೆ ಹೋಗಿದ್ದೆ ಉಡಿಸ್ಕೊಳಕ್ಕೆ ಸೀರೆನ. ಇಲ್ಲ, ನಮ್ಮ ಮನೆ ಹತ್ರನೇ ಇರೋದವಳು. ಸೊ ಕ್ಲೀನಾಗೆ ಉಡಿಸ್ಕೊಳ್ಳೋಣ ಅಂತ. ನನಗೆ ಈ ಥರ ಪಿನ್ ಮಾಡೋಕ್ಕೆ ಬರಲ್ಲ. ಸಿಂಗಲ್ ಪಿನ್ ಅಂದರೆ ಚೆನ್ನಾಗಿ ಮಾಡ್ಕೊತೀನಿ. ಈ ಥರ ಪಿನ್ ಮಾಡೋಕ್ಕೆ ಯಾರು ಹೆಲ್ಪ್ ಇದ್ದರೆ ಕ್ಲೀನಾಗೆ ಉಡ್ಸ್ಕೊಬೋದು. ಆ್ಯಂಡ್ ಏನೋ ಸೌಂಡ್ ಮಾಡಿಬಿಡೋ ಅಬ್ಬಿ, ಏನೋ ಈ ಥರ ಸ್ಟ್ರೈಟ್ ಎಲ್ಲ ಮಾಡಿಲ್ಲ. ಸೊ ಹಂಗೆ ಅಳ್ತಾನೆ ಪಾಪು. ಆ್ಯಂಡ್ ನಾನು ಹೋಗಿ ಎಲ್ಲರನ್ನೂ ಕರೆದ್ಬಿಟ್ಟು ಬರ್ತೀನಿ ಅರ್ಶಿನ ಕುಂಕುಮಕ್ಕೆ. ಸೊ ನೋಡಿ ಬ್ಲಾಗ್. ಓಕೆ ಗಾಯ್ಸ್, ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಾಗಿದೆ. ನೆನ್ನೆ ಕ್ಲೀನ್ ಮಾಡಿದ್ವಿ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಪಾಪು ಹಿಡ್ಕೊಂಡು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಕುಕ್ಕು ನೋಡ್ಬೋದು ಇದ್ದಾಳೆ. ಆ್ಯಂಡ್ ನೆನ್ನೆ ಒಂದಷ್ಟು ಐಟಮ್ ತಂದಿದೆ, ಪೂಜೆ ಐಟಮ್ ಅಂತ. ಹೂವು, ಇದು ಬಿಡಿ ಹೂವು, ಒಂದು ಲೋಟಸ್ ಒಂದು ತಂದಿದ್ದೀನಿ. ಆ್ಯಂಡ್ ಇದು ಮಾರು, ವೈಟ್ ಸಾಮಂತಿಗೆ ಆ್ಯಂಡ್ ಯೆಲ್ಲೋ ಕಲರ್ ಸಾಮಂತಿಗೆ ಒಂದೊಂದು ಮಾರು ತಂದೆ. ಆ್ಯಂಡ್ ಇದೊಂದು ತಂದೆ, ನಮ್ಮನೆ ವೆಂಕಟೇಶ್ವರ ಒಂದು ಸ್ಟೆಪ್ ಥರ ಇಡೋಣ ಅಂತ ಅದನ್ನು. ಆ್ಯಂಡ್ ಇದೆಲ್ಲ ಫ್ರೂಟ್ಸ್ ಎಲ್ಲ ತೊಳೆದು ಬೆಳಗ್ಗೆನೇ ಇಟ್ಟೆ. ಬೆಳ್ಳಿದ್ದರೇನೂ ಅಷ್ಟೇ, ಇಲ್ಲಿ ಅರ್ಶಿನ ಕುಂಕುಮಕ್ಕೆ ಬರೋರಿಗೆಲ್ಲ ಬೇಕಾಗುತ್ತೆ ಅಂತ ಒಂದು ಅರ್ಧ ಕಟ್ಟು ಇಸ್ಕೊಂಡೆ. ಆ್ಯಂಡ್ ಬಾಳೆಹಣ್ಣು ಆ್ಯಂಡ್ ಪೈನಾಪಲ್, ಇಷ್ಟು ಪೂಜೆ ಐಟಮ್ ತೆಗೆದಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ಇಲ್ಲಿಟ್ಟಿರೋದು. ಆ್ಯಂಡ್ ಅಡುಗೆ ಮನೆಯೂ ಕೂಡ ಆಲ್ಮೋಸ್ಟ್ ಕ್ಲೀನ್ ಇದೆ. 2 ತೆಂಗಿನಕಾಯಿ ಕೂಡ ಒಂದು ಕಳ್ಸೋಕ್ಕೆ, ಒಂದು ಹೊಡೆಯೋಕ್ಕೆ ಅಂತ ಇಟ್ಟಿದ್ದೀನಿ. ಅದನ್ನು ಎಲ್ಲ ಬಿಡಿಸಿ ಕ್ಲೀನಾಗಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಪಾಪು ಐಟಮ್ಸು. ನಾನು ತುಂಬ ಜನ ಕೇಳ್ತಾಯಿದ್ದೆ, ಹೀಗೆ ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ಬಿಸಿನೀರಲ್ಲಿ ಚೆನ್ನಾಗೆ ವಾಶ್ ಮಾಡಬೇಕು. ಅಲ್ಲಿವರೆಗೂ ಕೆಟಲಲ್ಲಿರೋ ನೀರಲ್ಲಿ ಹಾಕಿಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಬಂದರೆ ಬೇಳೆ ಕುಗ್ಸ್ಕೊಂಡಿದ್ದೀನಿ. ಇದು ರೈಸ್ ಆಗಿದೆ. ಕೋಸಂಬರಿಗೆ ನೆನೆ ಹಾಕಿದ್ದೀನಿ ಕಾಳು. ಆ್ಯಂಡ್ ಇಷ್ಟಾರಿ ಒಂದು ಕಾಲ್ ಬಂತು, ಹಾಗಾಗಿ ಕಟ್ ಮಾಡಿದೆ. ನೋಡಿದ್ರಲ್ಲ, ಇವತ್ತು ಆಚೆಯಿಂದ ಒಬ್ಬಿಟ್ಟು ತರಿಸ್ತಾ ಇದ್ದೀನಿ. ಮನೇಲೇನು ಒಬ್ಬಿಟ್ಟು ಮಾಡ್ತಾಯಿಲ್ಲ. ಮಾಮೂಲಿ ಚಿತ್ರಾನ್ನ, ಆಮೇಲೆ ರಸಮ್, ಒಬ್ಬಟ್ಟು ರಸ, ಅಲ್ಲಿ ಕೋಸಂಬರಿ, ಇಷ್ಟು ಮಾಡೋಣ ಅಂತ. ಸುನಿ ಸ್ನಾನ ಇನ್ನೂ ಮಾಡಿಲ್ಲ, ಯಾಕಂದರೆ ಪಾಪುನ ಮಲಗಿಸ್ತಾಯಿದ್ರು. ಅವನನ್ನು ಫುಲ್ ರೆಡಿ ಮಾಡಿದ್ದೀನಿ ನಾನು, ಆಮೇಲೆ ತೋರಿಸ್ತೀನಿ. ಸದ್ಯಕ್ಕಲ್ಲಿ ಮಲಗಿದ್ದಾನೆ. ನಾನು ರೆಡಿ, ಸ್ನಾನ ಆಗಿದೆ. ಇವಾಗ ಪೂಜೆ ಐಟಮ್, ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡೋ ಕೆಲಸ ನಂದು. ಸೊ ಪೂಜೆ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಕುರ್ತಾಕಿದ್ದೀನಿ. ಸಂಜೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಸ್ಯಾರಿ ಕೂಡ ತೆಗೆದಿಟ್ಟಿದ್ದೀನಿ. ಕುಕ್ಕು ರೆಡಿ. ಆ್ಯಂಡ್ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡೋಣ. ಇದು ಬೆಳಗ್ಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದೆ, ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಪಾಪುಗೆ ವ್ಯಾಕ್ಸಿನೇಷನ್ ಕೊಡಿಸಿದ್ರಿಂದ ಅವನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ರಾತ್ರಿ ಎಲ್ಲ ಮಲಗಿಲ್ಲ, ಯಾಕೋ ಇಂಜೆಕ್ಷನ್ ಚುಚ್ಚಿರೋನ ನೆನೆಸ್ಕೊಂಡು 2:30 ರಾತ್ರಿವರೆಗೂ ಅಳ್ತಾ ಇದ್ದ. ಆ್ಯಂಡ್ ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ 6:30ಗೆ ಎದ್ಬಿಟ್ಟ. ಸೊ ಹಾಗಾಗಿ ನಿದ್ದೆ ಕೂಡ ಆಗಿರಲಿಲ್ಲ ನನಗೆ. ಬಟ್ ಆದ್ರೂ ಹಬ್ಬ ಮಾಡಬೇಕು, ಐಟಮ್ಸ್ ಎಲ್ಲ ತಂದಿದ್ದೆ. ಆಮೇಲೆ ಬೇಕಾದ್ರೆ ಮತ್ತು ಮಧ್ಯಾಹ್ನನೋ ಸಂಜೆನೋ ಅವ್ನು ಮಲ್ಕೊಂಡಾಗ ಮಲ್ಕೊಳ್ಳೋಣ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಅವನು ಚೆನ್ನಾಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಆರಾಮಾಗಿ ಮಲಗಿದ್ದ. ಎಣ್ಣೆ ಸ್ನಾನ ಎಲ್ಲ ಏನೂ ಮಾಡ್ಸೋಕ್ಕೋಗಿಲ್ಲ, ಸುಮ್ಮನೆ ಮೈಕ್ ಸ್ನಾನ ಥರ ಮಾಡಿಸಿದ್ದೆ. ಯಾಕಂದರೆ ವ್ಯಾಕ್ಸಿನೇಷನ್ಗೆ ಹೋಗೋ ದಿನವೇ ತಲೆಗೆ ಸ್ನಾನ ಮಾಡಿಸಿದ್ವಿ ನಾವು ಅಮ್ಮನ ಮನೇಲಿ, ಹಾಗಾಗಿ. ಆ್ಯಂಡ್ ಇವಾಗ ಸುನೀನು ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಏನಾದರೂ ಅಡುಗೆಗೆ ಹೆಚ್ಕೊಡೋದು, ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾರೆ. ಹೆಲ್ಪ್ ಮಾಡಿಕೊಡೋದ್ರಿಂದ ಆದಷ್ಟು ಆಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ, ಸ್ವತಿ ನೀವು ಹೇಗೆ ಪಾಪುನ ಇಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ.
ಏನಾಗೋದಿಲ್ಲ, ಹಾಗೆ ಮಾಡ್ತೀನಿ. ನನಗೆ ಇನ್ನೊಂದು ಏನಂದರೆ ಅವನ್ನ ಬೆಡ್ ಮೇಲೆ ಮಲಗಿಸಿದ್ರೆ ನನ್ನ ಮನಸ್ಸಲ್ಲಿ ಅಲ್ಲೇ ಇರುತ್ತೆ, ಬಿದ್ದುಬಿಡ್ತಾನೇನೋ ಅಂತ ಹೋಗಿ ಬಗ್ಗೆ ನೋಡೋದು ಆ ಥರ ಮಾಡ್ತಾನೆ ಇರ್ತೀನಿ. ಅದೇನು ಮಾಡ್ತಾನೆ ಅಂದರೆ ಅಲ್ಲಿ ಹಾಗೆ ಸುನಿ ಜೊತೆ ಆಟ ಆಡ್ಕೊಂಡು ಮಲ್ಕೊಂಡ್ಬಿಟ್ಟ. ಎತ್ಕೊಂಡೋಗಿ ತೊಟ್ಲಿಗೆ ಹಾಕೋಕೆ ಹೋದರೆ ಅರ್ಧಂಬರ್ಧ ನಿದ್ದೆ ಥರ ಮಾಡಿಬಿಡ್ತಾನೆ. ಹಾಗಾಗಿ ಅಲ್ಲೇ ಇರಲಿ ಅಂದ್ಬಿಟ್ಟು ಹಾಗೆ ಇಟ್ಟು ಈಗ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಮಧ್ಯ ವೀಡಿಯೋನೂ ಮಾಡ್ಕೊತೀನಿ. ನನಗೇನಂದರೆ ಈ ಥರ ಏನಾದರೂ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದರೆ ಇರ್ತೀನಿ, ಇಲ್ಲಾಂದರೆ ನನಗೇನು ಮಾಡಿಲ್ಲ ಅಂದರೂ ಒಂಥರ ಅನಿಸುತ್ತೆ. ಆ್ಯಂಡ್ ನನಗೆ ಏನೇ ಒಂದು ಇವಾಗ ನನಗೇನಾದ್ರು ಬೇಕಂದರೆ ಅದನ್ನು ಬೇರೆಯವ್ರ ಹತ್ರ ಕೇಳಿ ತೊಗೊಳ್ಳೋದು ಅಂದರೆ ಅಷ್ಟು ಇಷ್ಟ ಆಗೋಲ್ಲ, ಅದನ್ನು ನಾನೇ ತೊಗೋಬೇಕು. ಆ್ಯಂಡ್ ಆ ಥರ ವ್ಯಕ್ತಿ ನಾನು. ಹಾಗಾಗಿ ನಾನು ಜಾಸ್ತಿ ನಂದೇನಿದೆ ಅದನ್ನ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹಾಗಾಗಿ ನಮ್ಮ ಮನೇಲೂ ಕೂಡ ಅಷ್ಟೇ, ನಾನು ಯಾರೇ ಕೆಲಸದವ್ರ ಮೇಲೆ ಡಿಪೆಂಡ್ ಆಗೋದು ಅದೆಲ್ಲ ಮಾಡಲ್ಲ. ಅಂದ್ಕೊಂಡಿದ್ದೆ ಮುಂದೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದರೆ ಯಾರನ್ನಾರು ಒಬ್ಬರನ್ನ ಕಸ ಗುಡಿಸಿ ಒರೆಸ್ಕೊಳ್ಳೋಕ್ಕಾದ್ರು ಇಟ್ಕೊಳ್ಳೋಣ ಅಂತ. ಬಟ್ ಅದನ್ನು ನಾವೇ ಹೆಂಗೋ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ವ್ಯಾಕ್ಯೂಮ್ ಮಾಡ್ಕೊಳ್ಳೋದು ಆ್ಯಂಡ್ ವಾರದಲ್ಲಿ 1-2 ಸತಿ ಮಾತ್ರ ನಾವು ಮನೆ ಒರೆಸ್ಕೊತೀವಿ. ಆ್ಯಂಡ್ ಇವತ್ತು ಹಬ್ಬ ಇರೋದ್ರಿಂದ ನೆನ್ನೆನೇ ಫುಲ್ ಮನೆ ಕ್ಲೀನ್ ಮಾಡ್ಕೊಂಡು ಬಿಟ್ಬಿಟ್ವಿ. ಹಾಗಾಗಿ ಆ್ಯಂಡ್ ಸುನಿ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ಅದ್ರ ಮಧ್ಯೆ ಏನಾದ್ರು ನನಗೆ ನಮ್ಮಮ್ಮ ಸಾರು ಮಾಡಿಕೊಡೋದು, ಇಲ್ಲ ಟಿಫನ್ ಏನಾದ್ರು ಮಾಡಿಕೊಡೋದು, ಆ ಥರ ಅವರು ಒಂದು ಸ್ವಲ್ಪ ಅಡುಗೆ ಏನಾದರೂ ಹೆಲ್ಪ್ ಮಾಡಿಕೊಡ್ತಾರೆ. ಇನ್ನು ಮಿಕ್ಕಿದ ದಿನ ಅಡುಗೆನೂ ಅಷ್ಟೇ, ನನಗೇನು ಅಡುಗೆ ಜಾಸ್ತಿ ತಲೆನೋವು ಅಂತ ಅನಿಸೋದೇ ಇಲ್ಲ ನನಗೆ. ಅವನು ಇವಾಗ ಜಾಸ್ತಿ ಇಟ್ಕೊಂಡೇ ಇರಬೇಕಲ್ಲ, ಅವನ್ನ ಬಿಟ್ಟಿರೋದಕ್ಕಾಗಲ್ಲ. ಹಾಗಾಗಿ ಅವನ ಮೇಲೆ ಫುಲ್ ಕಾನ್ಸಂಟ್ರೇಷನ್. ಯಾಕಂದರೆ ಈಗ ಅಂಬೆಗಾಲು ಹಾಕೋ ಥರ ಟ್ರೈ ಮಾಡ್ತಾಯಿರ್ತಾನೆ. ಹಾಗಾಗಿ ಬಿದ್ದು ಹೊಡ್ಕೊಂಬಿಡೋದು ಆ ಥರ ಮಾಡ್ತಾನೆ ಅಂದ್ಬಿಟ್ಟು ಸ್ವಲ್ಪ ಭಯ ಅಷ್ಟೇ ನನಗೆ. ಇವಾಗ ಇನ್ನೇನಿಲ್ಲ. ಆ್ಯಂಡ್ ಇವಾಗ ಕಳಶಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಲಕ್ಷ್ಮಿನೇನು ಕೂರಿಸ್ತಾ ಇಲ್ಲ, ಯಾಕಂದರೆ ಸ್ವಂತ ಮನೆ ತೊಗೊಂಡಾಗ ಕೂಡ್ಸೋಣ ಅಂತ ಮುಂಚೆಯಿಂದ ಅಂದ್ಕೊಂಡಿದ್ದೀನಿ. ಇವಾಗಿಂದ ಅಲ್ಲ, ನಾನು ಆಲ್ಮೋಸ್ಟ್ ಮದುವೆ ಆದಾಗಿಂದನೂ ನಾನು ಸ್ವಂತ ಮನೆ ತೊಗೊಂಡಾಗಲೇ ಲಕ್ಷ್ಮಿ ಕೂಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೋಪ್ಫುಲಿ ನೋಡೋಣ ನೆಕ್ಸ್ಟ್ ವರ್ಷ. ನೋಡ್ಬೋದು ಸುನಿ ಒಂದು ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದಾರೆ. ಕೂಗು ಸ್ನಾನ ಆಯಿತು, ಅವಳು ಹಬ್ಬ ಅಲ್ವಾ, ಸ್ನಾನ ಮಾಡಬೇಕು. ಸ್ನಾನ ಮಾಡ್ತಾಯಿದ್ದೆ. ಒಣಗಲಿ ಅಂತ ಕೂಡಿಸಿದ್ದೀನಿ. ಬ್ಲೋ ಡ್ರೈ ಮಾಡಿಲ್ಲ, ಇವತ್ತು ಟೈಮ್ ಇಲ್ಲ, ಬ್ಲೋ ಡ್ರೈ ಮಾಡಬೇಕು. ಅಲ್ಲಿಂದ ಬಂದರೆ ದೇವ್ರ ಮನೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಆ್ಯಂಡ್ ಹೂವು ಒಂದು ಹಾಕಬೇಕು. ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ಬಾಗಿಲು ಕೂಡ ಇಲ್ಲೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಹೂವು ಹಾಕಿ ಡೆಕೋರೇಟ್ ಮಾಡಬೇಕು. ಪಾಪು ಇನ್ನೂ ಮಲಗಿದ್ದಾನೆ. ಸುಮ್ಮನೆ ಸ್ನಾನ ಮಾಡ್ಕೊಬಂದು ರೆಡಿ ಆಗ್ತಾಯಿದ್ದಾರೆ. ಅವ್ನು ಇನ್ನೂ ಮಲಗಿದ್ದಾನೆ. ಬೆಳಿಗ್ಗೆ ಸ್ನಾನ ಮಾಡಿಸಿದ್ದೆ ಅವನಿಗೆ ಚೆನ್ನಾಗೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಹೂವು ಎಲ್ಲ ಹಾಕಿ ಒಂದು ವೆಂಕಟೇಶ್ವರಂಗೆ ಹಾರ ತರೋಣ ಅಂತ ನೆನ್ನೆ ಹೋಗಿದ್ದೆ ಚುಂಚಕಟ್ಟದಲ್ಲಿ ಹೂವು ಹಣ್ಣೆಲ್ಲ ತರೋಕ್ಕೆ. ಬಟ್ ಹಾರ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ ಆ್ಯಂಡ್ ಫ್ರೆಶ್ ಆಗಿರಲಿಲ್ಲ. ಆ್ಯಂಡ್ ತುಂಬ ಕಾಸ್ಟ್ಲಿ ಕೂಡ ಹೇಳ್ತಾಯಿದ್ರು. ಆ್ಯಂಡ್ ಚುಂಚಕಟ್ಟಾಗಿ ಹೋದಾಗೂ ಅಷ್ಟೇ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ರೋಡಲ್ಲಿ ಸಿಕ್ಕಿದ್ರು. ಬಂದು ವೀರನ್ನ ಮಾತಾಡ್ಸಿದ್ರು. ನಾನು ಅಪ್ಪ ಮತ್ತು ವೀರು ಹೋಗಿದ್ವಿ ಹಣ್ಣು ಹೂವು ಎಲ್ಲ ತೊಗೊಂಡು ಬರೋಕ್ಕೆ. ಅದು ಅಷ್ಟೇ ತುಂಬ ಖುಷಿಯಾಯಿತು. ಎಲ್ಲರೂ ಬಂದು ಗುರ್ತಿಂಡು ಮಾತಾಡಿಸಿದ್ದು.
ಎಷ್ಟು ಖುಷಿ ಆಗುತ್ತೆ ಅಂದರೆ ಆಚೆ ಎಲ್ಲರೂ ಹೋದಾಗ ಮಾತಾಡಿಸಿದಾಗ. ಅದರಲ್ಲೂ ಇವಾಗ ವೀರ್ನೆಲ್ಲರೂ ಕರ್ಕೊಂಡು ಹೋಗಿರ್ತೀನಿ, ಅವನನ್ನ ಎತ್ಕೊಂಡು ಮುದ್ದಾಡಿ ಎಲ್ಲ ಆಟ ಆಡಿಸ್ತಾರೆ. ಚೆನ್ನಾಗಿತ್ತು. ಆ್ಯಂಡ್ ಲಕ್ಷ್ಮೀ ಪೂಜೆ ಅಂದ್ಬಿಟ್ಟು ಒಂದು ಸ್ವಲ್ಪ ಮನೇಲಿ ಕ್ಯಾಶ್ ಮತ್ತು ಕಾಯಿನ್ಸ್ ಇತ್ತು. ನಮ್ಮ ಮನೇಲಿ ಒಂದು ಕುಬೇರ ಕೂಡ ಇದೆ. ಅದನ್ನು ಪ್ರತಿ ವರ್ಷ ಈ ಥರ ಮನೇಲಿರೋ ಕ್ಯಾಶು, ಆಮೇಲೆ ಒಂದಷ್ಟು 5 ರೂಪೀಸ್ದು ಗೋಲ್ಡ್ ಕಾಯಿನ್ಸ್ ಎಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಅದನ್ನಿಟ್ಟು ಅದ್ರ ಮೇಲೆ ಕುಬೇರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲೆಲ್ಲ ಹೇಗಾಯಿತು ಅಂತ ಹೇಳಿ. ಎಷ್ಟೊಂದು ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಮನೇಲಿ ಕೂರಿಸಿರೋ ಲಕ್ಷ್ಮೀದು ವೀಡಿಯೋಸು, ಫೋಟೋಸ್ ಎಲ್ಲ ಕಳಿಸಿದ್ರಿ. ನಂಗೆ ನಿಜ ಖುಷಿ ಆಯಿತು. ಆ್ಯಂಡ್ ಇವಾಗ ಎಲ್ಲರೂ ಕುಂಕುಮ ಇಟ್ಕೊತಾಯಿದ್ವಿ. ನಮ್ಮ ಕೂಗುಗೂ ಕೂಡ ಕುಂಕುಮ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ಪೂಜೆ ಮಾಡೋದು. ಆ ತಾಯಿ ನಿಮಗೆ ವಿದ್ಯೆ, ಬುದ್ಧಿ, ಧನ, ಧಾನ್ಯ, ಸಂಪತ್ತು, ಸಂತಾನ, ಶುಭ, ಲಾಭ, ಶಾಂತಿ, ನೆಮ್ಮದಿ ನಿಮ್ಮ ಲೈಫಲ್ಲಿ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಆ್ಯಂಡ್ ನೀವು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. ಆ್ಯಂಡ್ ನಮಗೂ ಕೂಡ ನೀವು ಕೂಡ ಬ್ಲೆಸ್ಸಿಂಗ್ಸ್ನ ಕಳಿಸಿ. ನಾವು ಕೂಡ ಈ ವರ್ಷ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಪ್ರಯತ್ನ ಕೂಡ ಪಡ್ತಾಯಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಏನೋ ಅಂತ. ಆ್ಯಂಡ್ ಈ ವರ್ಷ ತುಂಬ ಸ್ಪೆಷಲ್. ಎಲ್ಲ ಹಬ್ಬದಲ್ಲೂ ಪಾಪು ಜೊತೆ ಇರ್ತಾನೆ ಆ್ಯಂಡ್ ಅವ್ನು ದೊಡ್ಡವನಾಗ್ತಾ ಇದ್ದಾನೆ. ಮುಂಚೆ ನಾನು ಸುನಿ ಕೂಕು ಇದ್ವಿ ಆ್ಯಂಡ್ ಇವಾಗ ವೀರ್ ಕೂಡ ಜಾಯ್ನ್ ಆಗಿದ್ದಾನೆ. ಪ್ರತಿದಿನ ನಮ್ಮನೇಲಿ ಪ್ರತಿ ಸತಿ ಪೂಜೆ ಮಾಡುವಾಗ ಅವನ ಜೊತೆ ಈ ಥರ 3 ಜನ ಕೈ ಇಟ್ಕೊಂಡು ಪೂಜೆ ಮಾಡೋದಿದೆಯಲ್ಲ, ಅದೊಂಥರ ತುಂಬ ಖುಷಿ ಕೊಡುತ್ತೆ. ಬೇರೆ ಏನೂ ಬೇಡಪ್ಪ ಈ ಲೈಫಲ್ಲಿ ಸಾಕು ಅನ್ನೋ ಅಷ್ಟು ಖುಷಿ ಕೊಡುತ್ತೆ. ತುಂಬ ಚೆನ್ನಾಗಿದೆ. ನಾವು ಮುಂಚೆ 5 ಇಯರ್ಸ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅಂತ. ಬಟ್ ಇವನು ನೋಡಿದ್ಮೇಲೆ ಮುಂಚೆನೇ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಇಷ್ಟು ಮುದ್ದಾಗಿರೋ ಮಗು ಇಷ್ಟು ಚೆನ್ನಾಗಿ ಇದೆ, ನಾವೇ ಡಿಲೇ ಮಾಡಿಬಿಟ್ವಿ ಅಂತ ಅನಿಸುತ್ತೆ. ಇವಾಗ ನನ್ನ ಫ್ರೆಂಡ್ಸ್ ಯಾರು ಕೇಳಿದ್ರೆ ಫಸ್ಟ್ ಮಗು ಮಾಡ್ಕೊ, ಆಮೇಲೆ ದುಡ್ಡು ಗಿಡ್ ಮಾಡ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಆ ಮಗು ಕೊಡೋ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅವ್ನು ನಗೋದು, ಅವ್ನು ಆಟ ಆಡೋದು, ಅವನೇ ಇವಾಗ ನಮ್ಮ ಪ್ರಪಂಚ ಆಗ್ಬಿಟ್ಟಿದ್ದಾನೆ. ಅವ್ನು ನೋಡಿದ್ರೆ ಎಲ್ಲ ಕಷ್ಟ ಮರ್ತೋಗುತ್ತೆ. ಅವನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಆ ಸ್ಮೈಲ್ ಕೊಡ್ತಾನಲ್ಲ, ಬೇರೆ ಏನೂ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೋಡಿ ಅವನು ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ಅಂತ. ಆ್ಯಂಡ್ ನಿಮಗೆ ನಾನು ಕೇಳಿಕೊಳ್ಳೋದು ಅಷ್ಟೇ, ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಪ್ರತಿಫಲ ಸಿಕ್ಕುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಬೇರೆ ಏನು ನಾನು ನಿಮಗೆ ಹೇಳೋದಿಲ್ಲ ಅಷ್ಟೆ. ನಾನು ನಿಮಗೆಲ್ಲ ಹೇಳೋ ಅಷ್ಟು ದೊಡ್ಡವಳು ಕೂಡ ಏನಲ್ಲ ಅಲ್ವಾ. ಹಾಗಾಗಿ ನಾನು ಎಷ್ಟು ಹೇಳ್ತು. ಇವಾಗ ಪೂಜೆ ಎಲ್ಲ ಆಯಿತು. ಪಾಪು ಸುನಿ ಕೂಡ ತೆಂಕಾಯೆಲ್ಲ ಉಟ್ಕೊಂಡ್ಬರ್ತಾಯಿದ್ರು. ನಾವು ಕೂಡ ಪೂಜೆ ಮಾಡ್ತಾಯಿದ್ವಿ. ಸೊ ಹೀಗಿತ್ತು ನಮ್ಮ ಮನೆಯ ಒಂದು ಪುಟ್ಟ ಸಿಂಪಲ್ ವರಮಹಾಲಕ್ಷ್ಮಿ ಪೂಜೆ ಆ್ಯಂಡ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ದು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಇಡೀ ದಿನ ಏನಾಯಿತು ಅನ್ನೋದು ಕೂಡ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೆ ಏನು ಅನ್ನೋದು ಕೂಡ ನಿಮಗೆ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಕೂಕು ಕೂಡ ಫುಲ್ ರೆಡಿಯಾಗಿದ್ದು, ಒಂಥರ ಮನೆ ಫುಲ್ ಹಬ್ಬದ ವಾತಾವರಣ ಇತ್ತು. ಚೆನ್ನಾಗಿತ್ತು, ಖುಷಿಯಿಂದ ಇತ್ತು, ಸಖತ್ತಾಗಿತ್ತು. ಬೇಗ ಬಾ, ಪೆಪ್ಪರ್ ಇದಾಗ್ಬಿಡುತ್ತೆ, ಬಾರಾಗ್ಬಿಡುತ್ತೆ.
ಆಗೋದು ಸ್ಮೆಲ್ ಕೊಡು ಮಂಗಳಾರತಿ ಕಾಸ ಕಲರಿನಾ ಕೂಕು ಕೊಡಿಲ್ಲ ಕೂಕುಗೆ ಒಂದು ಎತ್ತಕ್ಕಾಗಲ್ಲ ಈಗ ಬೇರೆ ಸ್ಮೈಲ್ ರಜ ಬೇರೆ ಇಲ್ಲಡ ಸ್ಮೈಲ್ ರಜ ಕುರ್ 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 ನೋಡು ಅಪ್ಪ ಒಂದೆರಡು ಪೋಸ್ ಕೊಡಪ್ಪ ಫೋಟೋ ಹಿಡಿಯೋಣ ಹ್ಯಾಪಿ ಅಮ್ಮ ಹ್ಯಾಪಿ ವರಮಹಾಲಕ್ಷ್ಮಿ ಲಕ್ಷ್ಮಿ ಆಗಿದ್ರೆ ನೀನು ಲಂಗ ಜಾಕೆಟ್ ಆಗ್ತಾ ಇದ್ದೆ ನಿಂಗೆ ಏನ್ ಮಾಡ್ತಾ ಇದ್ದೆ ಲಂಗ ಜಾಕೆಟ್ ಆಗ್ತಾ ಇದ್ದೆ ನಿಂಗೆ ಇವರು ಒಂದು ಫೋಟೋ ತಕೊಂಡ್ಮೇಲೆ ಬಿಡೋದಿನ ಬಿಡಲ್ಲ ಇಲ್ಲ ಅಂದ್ರೆ ಫ್ರಾಕ್ ಹಾಕೋತೀಯ ನೀನು ನಿಂಗೂ ಹಾಕ್ಲೋ ಫ್ರಾಕ್ ಅಯ್ಯೋ ಹೀರೋ ಹೀರೋ ಬೇರೆ ಇಲ್ಲಡ ಹೀರೋ ಬೇರೆ ನಾಮಾರ ನಾನೇ ಇಟ್ಟಿದ್ದು ಇದು ಹೀರೋಗೆ ನಾನೇ ಇಟ್ಟಿದ್ದು ನಾನು ಫೋನಲ್ಲಿ ತಗೊಂತೀನಪ್ಪ ನಾನು ಫ್ಯಾಮಿಲಿ ಒಂದು ಸೆಲ್ಫಿ ತಗೋಣ ಪ್ಲೀಸ್ ಪ್ಲೀಸ್ ಓ ಮರ ಅಲ್ಲೋ ನೋಡಿದ್ರಲ್ಲ ಪೂಜೆ ಆಯಿತು. ಈಗ ಅಡುಗೆ ಬಂದಿದ್ದೀನಿ. ವೀರ್ಗೂ ಒಂಚೂರು ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ಇದು ಸಾಂಬಾರು ಏನು ಮಾಡಿಲ್ಲ, ಇದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ರೈಸ್ ಆಗಿದೆ ಆ್ಯಂಡ್ ಇನ್ನೂ ಕೋಸಂಬರಿ ಮಾಡಬೇಕು. ಸೊ ಹಿಂಗಿದೆ ಅಡುಗೆ ಮನೆ ಫುಲ್ ಗಲೀಜಾಗ್ಬಿಡ್ತು ಮತ್ತು. ಆ್ಯಂಡ್ ಅವರಿಬ್ಬರು ಅಪ್ಪ ಮಗ ಕುಕ್ಕೋಗೂ ಸ್ನಾನ ಆಗೋಯ್ತಪ್ಪ ಇದನ್ನ ನೋಡಿ. ಇವತ್ತು ಚೆನ್ನಾಗಿ ಬಟ್ಟೆ ಹಾಕೊಡೋ ಅವನಿಗೊಂದು ಕುಂಕುಮದಲ್ಲಿ ನಾಮ ಬೇರೆ ಬೆಳ್ಬಿಟ್ಟಿದ್ದೀನಿ. ಇಲ್ಲಿ ವೀರು ವೀರು ವೀರ್ ವೀರ್ ನೀನ ವೀರು ಫ್ಯಾನ್ ಜ್ವರ ಹಾಕೋದು ಮೆತ್ತಗೆ ಹಾಕೋಕ್ಕೆ ಆಗೋದು. ದೀಪ ಆರೋಗುತ್ತೆ. ಓಕೆ, ಹಬ್ಬದ ಅಡುಗೆ ಚಿತ್ರಾನ್ನ, ಕೋಸಂಬರಿ, ಆಮೇಲೆ ಒಬ್ಬಿಟ್ಟು, ಪೈನಾಪಲ್ ಒಬ್ಬಿಟ್ಟು ಆಚೆಯಿಂದ, ಆ್ಯಂಡ್ ರಸಮ್, ಬೇಳೆ ರಸ ಮಾಡಿದೆ, ರೈಸ್. ಇಷ್ಟು ನಮ್ಮ ಹಬ್ಬದ ಅಡುಗೆ. ಸುನಿಗೆ ಕೊಡೋಣ. ಫಸ್ಟ್ ಸ್ವೀಟ್ ತಿನ್ನು. ತುಪ್ಪ ಹಾಕು. ಸಾಕಾ? ತಿನ್ನಲ್ಲ ಸುನೀಸು ತುಪ್ಪ. ಏನೋ ಇವತ್ತು ಕೇಳ್ತಾವ್ರಿ ಒಬ್ಬಿಟ್ಟಿಗೆ ಅಂತ. ಆಲ್ರೆಡಿ ಮಂದೆ ಹಾಕಿರ್ತಾರೆ. ಹ್ಯಾಪಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಚೆನ್ನಾಗಿದೆ. ಇದೇನು ಪೈನಾಪಲ್ ಇದು? ಅದರಲ್ಲಿ ನಾವು ಆರ್ಡ್ರ್ ಮಾಡಿದ್ದೆ ಒಂದಷ್ಟು. ಅವರೆಲ್ಲ ಮಿಸ್ ಮಾಡಿಬಿಟ್ಟಿದ್ರು. ಆಮೇಲೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ವಾಪಸ್ ಕೊಟ್ರಲ್ವ ದುಡ್ಡು. ಆಯಿತು, ನಮ್ಮ ವೀರ್ದು ಊಟ ಆಯಿತು, ರಾಗಿ ಸರಿ ಆಯಿತು. ಚಿಲ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೆ ಇವತ್ತು? ಚಿಲ್ ಮಾಡ್ತಾಯಿದ್ದೆ. ಉಪ್ಪು ಬೇಕಾ ನೋಡು ಚಿತ್ರಾನ್ನಕ್ಕೆ? ಅನ್ನ ರಸ ತಿನ್ನಬೇಕು. ರಸನೂ ಆಗಿದೆ. ಚೆನ್ನಾಗಿದೆಯಾ? ರಸನೂ ತಿನ್ನು, ಅನ್ನ ರಸನೂ. ಸ್ನೇಹನ್ ಮನೆಗೆ ಬಂದಿದ್ದೆ ಸೀರೆ ಉಡಿಸ್ಕೊಳ್ಳೋಣ ಅಂತ. ಇವಳು ಮಲ್ಟಿ ಟ್ಯಾಲೆಂಟೆಡ್, ಎಲ್ಲ ಬರುತ್ತೆ ಅವಳಿಗೆ.
ಅವಳು ಬ್ಲೌಸ್ ಅವಳೇ ಏನು ವರ್ಕೆಲ್ಲ ಮಾಡ್ಕೊತಾಳೆ, ಹ್ಯಾಂಡ್ ವರ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡು. ಸೀರೆ ಎಲ್ಲ ಉಡ್ಸಿ ಚೆನ್ನಾಗಿದೆ. ನೆಕ್ಸ್ಟ್ ವರ್ಷ ಮುಖವಾಡ ತೊಗೊಂಡು ಹಿಡ್ಕೊ. ಅದಕ್ಕೆ ಅಂದ್ಕೊಂಡಿದ್ದೀನಿ ಸ್ವಲ್ಪ. ಎಷ್ಟೊತ್ತಾಯ್ತು ಬಂದು ನೀವು? ಮಾಮಿ ನೋಡು ಮಗ್ನೆ, ಮಾಮಿ ಅಡುಗೆ ಮಾಡಿ ನಾನು ಸೀರೆ ಉಟ್ಕೊಂಡು ಇವಳನ್ನ ಕಳಿಸಿ ಮಗ ತೊಳ್ದಿ ರೆಡಿಯಾಗಿ. ಅಪ್ಪ ಅಪ್ಪ ಏನಮ್ಮ ಇಬ್ರು ಮಿಂಚಿಂಗು ಕಚ್ಚೆ ಪಚ್ಚೆ ಹಾಕೊಂಡು ಮುದ್ದುವರಿ. ಅಯ್ಯೋ ವಾವ ನನ್ನ ಒಟ್ಟಿಗೆ ಹಾಕೊಂಡು ಯಾಕೇಳು ನೀನು ಮುದ್ದು ಮಾಡಬೇಕು ಅಂತ. ಎಲ್ಲ ನಿಂದ ಏನಮ್ಮ ಕೆಂಪು ಕಲರ್ ಸೀರೆ ಉಟ್ಕೊಂಡು ನಿಂತವಳೆ, ಚೆನ್ನಾಗಿದೆ. ಈಗ ಸ್ನೇಹನ್ ಮನೆಗೆ ಹೋಗಿ ಉಡ್ಸ್ಕೊಂಡಿದ್ದು. ಅಯ್ಯೋ ಅಲ್ಲಿಗೆ ಹೋಗಿ ಬಂದಿದ್ದ, ಅದಕ್ಕೆ ಎಷ್ಟು ಲೇಟು. ನಾನು ಕಟ್ಕೊಂಡು ಉಟ್ಕೊಳಕ್ಕೂ ಆಗಲ್ಲ, ಅದು ಬೇರೆ ಸಿಲ್ಕ್ ಸೀರೆ ಉಡ್ಕೊಳ್ಳೋದೆ ನನಗೆ ಪಿನ್ ಮಾಡೋದು ಕರೆಕ್ಟಾಗಿ ಬರಲ್ವಲ್ಲ. ಹಾಂ, ಸೊ ಅದಕ್ಕೆ ಹೋಗಿ ಉಡ್ಸ್ಕೊಂಬಂದೆ. ಬೇಗನೆ ಉಡ್ಸೋದು. ಓಕೆ, ನಮ್ಮನ ಮನೇಲಿ ಯಾವ ಥರ ಲಕ್ಷ್ಮಿ ಕೂಡ್ಸಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಸೀರೆ ಎಲ್ಲ ಓಡಿಸಲ್ಲ, ಈ ಥರ ಸಿಂಪಲಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ಇನ್ನೂ ಮಕ್ಕವಾಡ ಎಲ್ಲ ತೊಗೊಂಡಿಲ್ಲ. ನನ್ನ ಸ್ವಂತ ಮನೆ ಅಂತ ಆದರೆ ಲಕ್ಷ್ಮಿ ಕೂಡಿಸ್ತೀನಿ ನಾನು ಗ್ರ್ಯಾಂಡಾಗಿ. ನಾನು ಕಮೆಂಟ್ ಹಾಕೋರೆ ಹ್ಞೂ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಿಮ್ಮ ಮನೇಲಿ ಈ ಥರ ಡೆಕೋರೇಷನ್ ಸ್ವಂತ ಮನೆ ಆದರೆ ಮಾಡ್ತೀನಿ. ನಮ್ಮ ಮಾಡೋದು ನೆನೆಸ್ಬಿಟ್ಟಿದ್ದೀವಿ ನಾವು. ನಾನು ಹೇಳಿದ್ದೀನಲ್ವಮ್ಮ ನಿಮಗೆ, ಎಷ್ಟು ವರ್ಷದ ಮುಂಚೆ ಹೇಳಿರೋದು ನಾನು. ಸುಮಾರು ಅಲ್ಲ ಎಷ್ಟು ವರ್ಷದಿಂದ ಅಂತಾನೆ ಸ್ವಂತ ಮನೆ ಆದರೆ ಮಾಡ್ತೀನಿ ಅಂತ. ನೋಡೋಣ ಅದು ಯಾವಾಗ ಗಳಿಗೆ ಎಲ್ಲ ಭೂಮಿ ಋಣ ಎಲ್ಲ ಸುಮ್ಮನೆ ಆಗಲ್ಲ ಸೊಪ್ಪಿ. ಎಲ್ಲ ಟೈಮ್ ಬೇಕು, ಒಳ್ಳೆ ಗಳಿಗೆ ಬೇಕು ಅಷ್ಟೇ, ಕಾಯ್ಬೇಕು ಅಷ್ಟೇ. ನನಗೂ ಆಸೆ ಹಿಂಗೆಲ್ಲ ಮಾಡಬೇಕು, ಸೀರೆ ಉಡಿಸ್ಬೇಕು, ವರಮಹಾಲಕ್ಷ್ಮಿ ಮಾಡಬೇಕು ಅಂತ. ಬೆಳಿಗ್ಗೆ ನಾವು ಇನ್ನೂ ಜೋರಾಗೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿಲ್ವ ನಮ್ಮ ಮನೆಗೆ ಏನಾಯಿತು ಅಂತ. ನಾವು ಪೂಜೆ ಮಾಡ್ತಾ ಇದ್ದೀವಿ, ಅಂಗಡಿ ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಕಿರಿಕಿರಿ ಇತ್ತು, ಅದರಿಂದ ಮಾಡಲಿಲ್ಲ. ಯಾವಾಗಲೂ ಜಗಳ ಆಗೋದು ನಿಲ್ಲಿಸ್ಬಿಟ್ಟು ಸಿಂಪಲಾಗಿ ಮಾಡ್ಕೋತಾ ಇದ್ದೀವಿ. ಸಾಕು ಬಿಡು, ಮಾಡು. ನೀವು ನೋಡ್ಬೋದು, ಕಚ್ಚಿ ಹಾಕ್ಬಿಟ್ಟಿದ್ದೀನಿ. ಅದು ಸುವಾಸೆ ತಂದ್ಕೊಟ್ಟಿದ್ದು. ಇನ್ನೊಂದು ತಂದಿದ್ದ ಯೆಲ್ಲೋ ಕಲರ್ದು, ಅದು ಅಷ್ಟು ಚೆನ್ನಾಗಿರಲಿಲ್ಲ. ಇದು ಅಷ್ಟೇ ಫುಲ್ ಗಂಜಿ, ಇನ್ನು ಆಗೋದಿಲ್ಲ ಅವನಿಗೆ. ಈಗಲೇ ಸ್ವಲ್ಪ ಟೈಟ್ ಇದೆ, ಆಗೋಗ್ಲಿ ಹಬ್ಬಕ್ಕೆ ಅಂತ ಹಾಕ್ಬಿಟ್ಟಿದ್ದೀನಿ. ವೀರು ಸಾಕು ಕಣ್ಲ ಬಸ್ಬಿಟ್ಟಿದ್ದು. ಅಲ್ಲಿ ಬೆಂಕಿಗಳನ್ನ ತಗೋಗಿಕ್ಕಿದ್ದೀನಿ ಕೊಡು. ಏನಕ್ಕೆ ಅಂದ ಅಷ್ಟು ಇದು ಸ್ಟವ್ ಹಚ್ಚಲ್ಲ, ಸ್ಟವ್ ಹಚ್ಚೋದು ಹತ್ಕೊಳ್ಳಲ್ಲ. ಅದಕ್ಕೆ ಕರೆಕ್ಟಾಗಿ 6 ಗಂಟೆ ಸೊಕ್ಕೆ ನಾನು ಹೋಗ್ಬೇಕು ಮನೆಗೆ. ಕುಂಕುಮ ತಗೊಂಡು ನಮ್ಮ ಮನೆ ಹತ್ರನೇ ಯಾರು ಅರ್ಶಿನ ಕುಂಕುಮಕ್ಕೆ ಬರ್ತಾರೆ, ದೀಪ ಹಾಗಾಗಿ ನಾನು ಮನೆಗೆ ಹೋಗ್ಬೇಕು. ಬಂದ ಕೂತೀನಿ ಕೊಡು ಬೇಗ. ಅವು ಉರಿತೇನೆ ಬೆಳಗ್ಗೆಯಿಂದ. ಇವು ಆರೋಗಿಸೋದು ಬೆಳಗ್ಗೆ ಹಸಿದದು ಸಣ್ಣದಾಗೆ ಜಾಸ್ತಿ ಇತ್ತು, ಬತ್ತಿ ಸ್ವಲ್ಪ ಕಡಿಮೆ ಮಾಡಿದೆ. ಇವಾಗ ಅದು ನೋಡಿ ಉರಿತೀನಿ. ಈಗ ಎಣ್ಣೆ ಹಾಕಿದ್ದೀನಿ. ಹೆಚ್ಚು ಕಡಿಮೆ ನಾನು 9 ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟಿದ್ದೆ. ಸುಸ್ತಾಗಿ ಹೋಯ್ತು ಇವತ್ತು, ಎನರ್ಜಿನೇ ಇಲ್ಲ ಥರ ಆಗ್ಬಿಟ್ಟೈತೆ. ಕೆಲಸ ಜಾಸ್ತಿ, ಮಗು ಇಟ್ಕೊಂಡು ನಿದ್ದೆ ಆಗಿಲ್ಲ ರಾತ್ರಿ. ಅವ್ನು 2:30 ಮಲಗ್ದವ್ನು, 6:30 ಎದ್ದವನೇ, ಅಷ್ಟೇ ನಿದ್ದೆ. ಆ್ಯಂಡ್ ನಮ್ಮ ಮನೆಗೆ ಬಂದಮೇಲೆ ನಾನು ನನ್ನ ಬಿಲ್ಡಿಂಗಲ್ಲಿ ಇರೋ ನೈಬರ್ಸ್ ಮನೆಗೆಲ್ಲ ಹೋಗಿದ್ದೆ. ಅವರು ಕೂಡ ನಮ್ಮ ಮನೆಗೆಲ್ಲ ಬಂದಿದ್ದರು. ಎಲ್ಲ ಆಗಿ ನಾವು ಊಟ ಕೂಡ ಮಾಡಿ ಆರಾಮಾಗಿದ್ವಿ. ಪಾಪ ಯಾಕೋ ಸ್ವಲ್ಪ ಅಳಕ್ಕೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆ್ಯಂಡ್ ಅಮ್ಮಂಗೆ ಕೂಡ ಅರ್ಶಿನ ಕುಂಕುಮಕ್ಕೆ ಬಾ ಅಂತ ಹೇಳಿದೆ. ಅವರು ಮನೆಗೆಲ್ಲ ಬಂದು ಹೋಗಲಿ, ಆಮೇಲೆ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಅವನು ಬೇರೆ ಅಳ್ತಾ ಇದ್ನಲ್ಲ, ಹಾಗಾಗಿ ನಮ್ಮಮ್ಮ ಬಂದರು. ಅವ್ನಿಗೊಂಚೂರು ದೃಷ್ಟಿನ ತೆಗೆದ್ರು. ದೃಷ್ಟಿ ತೆಗೆದ್ಮೇಲೆ ನಮ್ಮಮ್ಮ ಇನ್ನೇನು ಓಡ್ತೀನಿ ಅಂತ ಇದ್ರು. ಸೊ ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೆ. ಹೀಗಿತ್ತು ನಮ್ಮ ಹಬ್ಬದ ದಿನದ ವ್ಲಾಗ್. ಆ್ಯಂಡ್ ವೀರ್ಗೆ ಫುಲ್ಲು
ಕೆಂಪು ನೀರಲ್ಲಿ ಮತ್ತು ಕಡ್ಡಿಲಿ ಎಲ್ಲ ದೃಷ್ಟಿ ತೆಗ್ದ್ವಿ. ಅವನಿಗೆ ಸ್ವಲ್ಪ ವ್ಯಾಕ್ಸಿನೇಷನ್ ಆಗ್ತಾಗಿದ್ದ ಒಂದು 2 ದಿವಸದಿಂದ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾನೆ. ಬಟ್ ಪರವಾಗಿಲ್ಲ, ಇವತ್ತು ಆದಷ್ಟು ಚೆನ್ನಾಗಿದ್ದಾನೆ. ಸೊ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಬ್ಲಾಗ್ ಜೊತೆ. ಬಲ್ಲ, ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ